ಎಚ್ ಡಿ ರೇವಣ್ಣ ಆಗ್ತಿರೋಷ್ಟು ದೇವ್ರ ಭಕ್ತಿ ಯಾರಿಗೂ ಇಲ್ಲ ಅಂತ ಮನುಷ್ಯನ ಮೇಲೆ ಅಪಾದನೆ ಮಾಡಿ ನೀವು ಅರೆಸ್ಟ್ ಮಾಡಿಸಿದ್ರಲ್ಲ, ಇದು ನ್ಯಾಯನಾ? ಅದೇ ಹೇಳ್ತಾನೆ ಲಾಯರು ದೇವರಾಜೇಗೌಡ ಹೇಳ್ತಾವನೆ, ಆದೇಶ ಬಂತು ನೀವು ಸ್ಟ್ರೈಕ್ ಮಾಡಬೇಕು, ನ್ಯಾಯವಾಗಿದೆ, ಅನ್ಯಾಯ ಆಗ್ತಾ ಇದೆ, ಇದನ್ನ ಮಾಡಿದ್ದಾರೆ, ಅನ್ಯಾಯಕ್ಕೋಸ್ಕರ ನಾವು ಇದು ಮಾಡ್ತಾ ಇದೀವಿ. ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ, ಅದ್ರಲ್ಲಿ ಯಾರು ಇಲ್ಲ. ದೇವೇಗೌಡರು ಹೇಳ್ತಾ ಇದ್ದಾರೆ, ದೇವೇಗೌಡರು ಇಂಥ 106 ಹೋರಾಟ ಮಾಡಿರ್ತಕ್ಕಂಥ ಮಹಾನುಭಾವ ವ್ಯಕ್ತಿ ಅವರು. ಕುಮಾರಸ್ವಾಮಿ ಮನೆ ಮುಂದೆ ಬರ್ತಾರಲ್ಲ ಹೆಣ್ಮಕ್ಳು, ಅಲ್ಲೇ ನೋಡಬೇಕು ಕುಮಾರಸ್ವಾಮಿಗೆ ಹೆಣ್ಣು ಮಕ್ಕಳ ಮೇಲೆ ಇರ್ತಕ್ಕಂಥ ಕಾಳಜಿ. ಅಂಥವ್ರ ಬಗ್ಗೆ ನೀವು ಹೀನಾಹೀನವಾಗಿ ಮಾಡಿ ಅರೆಸ್ಟ್ ಮಾಡಿಸಿದ್ರಲ್ಲ ಅವ್ರ ಅಣ್ಣನ, ನ್ಯಾಯನ? SIT ಅವ್ರಿಗೆ ಹೇಳ್ತಾ ಇದ್ದಾರೆ, ಅಧಿಕಾರಿಗಳು ಕೆಲವರು ಹೇಳ್ತಾ ಇದ್ದಾರೆ ರೇವಣ್ಣನ ಏನೂ ತಪ್ಪಿಲ್ಲ, ಸುಮ್ಮನೆ ಯಾಕೆ ಕರ್ಕೊಂಡ್ಬಂದಿದ್ರಂತ. ಸಂತ್ರಸ್ತೆ ಸಿಕ್ಕಿದ ಮೇಲೆ ಆ ಎಮ್ಮ ಹೇಳ್ತಾವಳೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು. ಸಂಬಂಧ ಇಲ್ಲ ಅಂತ ಹೇಳ್ತಿದ್ರು ನೀವು ಅರೆಸ್ಟ್ ಮಾಡ್ತೀರಂದ್ರೆ ಅರ್ಥ ಏನು? ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಗೊತ್ತಾಯ್ತು ಲೋಕಸಭೆ 24 ಸೀಟ್ಗಳು 28 ಸೀಟಲ್ಲಿ ಒಂದೂ ಬರೋಲ್ಲ ಅಂತ ಹತಾಶರಾಗಿ ಇಲ್ದಿದ್ದ ಸಲ್ಲದ ರಾಹುಲ್ ಗಾಂಧಿಗೆ ಕರ್ನಾಟಕದ ಬಗ್ಗೆ ಏನ್ ಗೊತ್ತಿರುತ್ತೆ? ರಾಹುಲ್ ಗಾಂಧಿಯಲ್ಲಿ ಹೇಳ್ಸ್ಕೊಂಡು ನ್ಯಾಷನಲ್ ಇಶ್ಯೂ ಮಾಡ್ಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಅವರೇ ಹೇಳಿದ್ರು, ಯಾರೋ ಲಾಯರ್ ಹೇಳ್ತಾ ಇದ್ದಾರೆ ಪೆನ್ ಡ್ರೈವ್ ಕೊಟ್ಟರು ಮುಂದೆ. ಆ ಪೆನ್ ಡ್ರೈವ್ ಎಷ್ಟಿರ್ತದೆ? ಪೆನ್ ಡ್ರೈವ್ ಕೊಟ್ಟಿರೋದನ್ನ ಅದರಲ್ಲಿ 4 ಫೋಟೋ ಇರೋದನ್ನ 3,000 4,000 ಅಂತೇಳಿ ರಿಪೀಟ್ ಮಾಡ್ತಾರಂತೆ. ರಿವೀಲ್ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಯಾರು ತಪ್ಪಿತರಾಗಿದ್ದಾರೆ ನಾವ್ ಹೇಳೋದು ಇಷ್ಟೇ, ನಮ್ಮ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಚಿಕ್ಕಬಳ್ಳಾಪುರ ತಾಲೂಕಿಂದ ಒತ್ತಾಯ ಮಾಡ್ತಾ ಇದ್ದೀವಿ. SIT ಮೇಲೆ ನಮ್ಗೆ ಅನುಮಾನ ಇದೆ. SIT ಬೇಡ, ನೀವು ಮಾಡಂಗಿದ್ರೆ ನ್ಯಾಯಾಂಗ ತನಿಖೆ ಮಾಡಲಿ, ಜಡ್ಜಿಯಿಂದ ಮಾಡಲಿ, ಇಲ್ಲ ಕೇಂದ್ರ ಸರ್ಕಾರ ಮನವಿ ಮಾಡಿಕೊಂಡು ನೀವು ಸರ್ಕಾರ ಕೊಡ್ಬೇಕು. ರಾಜ್ಯ ಸರ್ಕಾರ ತಾಕತ್ತಿದ್ರೆ ದಮ್ಮಿದ್ರೆ CBI ಕೂಡ ಕೇಳಿ, ಅವಾಗ ನ್ಯಾಯ ಸಿಗ್ತದೆ. ಯಾರಿಗೆ ಅನ್ಯಾಯ ಆಗಿರುತ್ತದೆ ಅವ್ರಿಗೆ ಅನ್ಯಾಯ ಆಗ್ತದೆ. ಆದ್ರೆ ಇವತ್ತು ನಾವೆಲ್ಲ JDS ಲೀಡರ್ಗಳು ಮುಖಂಡರುಗಳೆಲ್ಲ ಸೇರಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಇದು ಯಶಸ್ವಿ ಆಗಿದೆ. ಇನ್ನೂ ಹೆಚ್ಚಿನ ಹೊಸ ಸುದ್ದಿಗಾಗಿ KA ಕನ್ನಡ ನ್ಯೂಸ್ 24x7 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.